ನಮಸ್ಕಾರ ಸ್ನೇಹಿತರೆ. 2025ರ ಮಹಾಕುಂಭ ಮೇಳದಲ್ಲಿ ಮಾಲೆ ಮಾರಿದ ಮೊನಾಲಿಸಾ ರಾತ್ರೋರಾತ್ರಿ ಸ್ಟಾರ್ ಆದ್ರು. ಸಯೋಜ್ ಮಿಶ್ರಾ ಅವರ ದಿ ಡೈರಿ ಆಫ್ ಮಣಿಪುರ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ. ಅವರ ಸದ್ಯ ಸ್ಪೆಷಲ್ ಕ್ಲಾಸ್ ತಗೊಳ್ತಿದ್ದಾರೆ. 2025ರ ಮಹಾಕುಂಭದಲ್ಲಿ ಮಾಲೆಗಳನ್ನ ಮಾರಿದ ಹುಡುಗಿ ಮೊನಾಲಿಸಾ ರಾತ್ರೋರಾತ್ರಿ ಸ್ಟಾರ್ ಆದ್ರು. ಅವರ ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಲು ಪ್ರಾರಂಭಿಸಿದವು. ಅವರ ಕಣ್ಣುಗಳು ಮತ್ತು ಮುಖದ ಸೌಂದರ್ಯವು ಜನರನ್ನ ಆಕರ್ಷಿಸಿತು. ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾ ಜನಪ್ರಿಯತೆ ನೋಡಿ ನಟಿಯಾಗಬಹುದು ಎನ್ನಲಾಗಿದ್ದು, ಈಗ ಅದು ಆಗಲಿದೆ. ಹೌದು, ಮೊನಾಲಿಸಾ ಅವರನ್ನ ನಿರ್ದೇಶಕ ಸಯೋಜ್ ಮಿಶ್ರಾ ತಮ್ಮ ದಿ ಡೈರಿ ಆಫ್ ಮಣಿಪುರ ಚಿತ್ರಕ್ಕೆ ಸಹಿ ಮಾಡಿಸಿದ್ದಾರೆ. ಮೊನಾಲಿಸಾ ಅವರ ಆಫರ್ ಮಾಡಲು ಸಯೋಜ್ ಅವರ ಮನೆಗೆ ಹೋದರು. ಸಯೋಜ್ ಮಿಶ್ರಾ ಅವರೊಂದಿಗೆ ಚಿತ್ರಕ್ಕೆ ಸಹಿ ಮಾಡಿದ ನಂತರ ಮೊನಾಲಿಸಾ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯಲ್ಲಿ ತಾನು ನಟನೆ ಕಲಿಯಲಿದ್ದೇನೆ ಎಂದು ಹೇಳಿದ್ದಾರೆ. ಸಯೋಜ್ ಹಾಗೂ ಅವರ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದಲ್ಲದೆ ಲಕ್ಷಗಟ್ಟಲೆ ಶುಲ್ಕ ಪಡೆದಿರುವ ಸುದ್ದಿಯನ್ನ ಅಲ್ಲಗಳೆದಿದ್ದಾರೆ. ಆದರೆ ಈ ಚಿತ್ರಕ್ಕೆ ಎಷ್ಟು ಹಣ ಪಡೆದಿದ್ದಾರೆ ಎಂಬುದನ್ನ ಅವರು ಹೇಳಿಲ್ಲ. ನಾನು ರುದ್ರಾಕ್ಷಿ ಮಾಲೆಯನ್ನ ಮಾರಲು ಮಹಾಕುಂಭ ಮೇಳಕ್ಕೆ ಹೋಗಿದ್ದೆ. ಮಹಾದೇವನ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದವಿತ್ತು. ನಾನು ಪ್ರಸಿದ್ಧಳಾದೆ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರಿಂದಾಗಿ ನನಗೆ ಒಂದು ಚಿತ್ರ ಸಿಕ್ಕಿದೆ. ಅದರ ಹೆಸರು ದಿ ಡೈರಿ ಆಫ್ ಮಣಿಪುರ. ಅದರ ನಿರ್ದೇಶಕ ಸಯೋಜ್ ಮಿಶ್ರಾ ಎಂದು ಅವರು ಹೇಳಿದ್ದಾರೆ. ಅವರು ನನ್ನ ಮನೆಗೆ ಬಂದು ಹೊರಡುವ ಮೊದಲು ಸಹಿ ಮಾಡಿದ್ದಾರೆ. ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಇವತ್ತು ಈಡೇರುತ್ತೆ. ನೀವೆಲ್ಲರೂ ಆಶೀರ್ವದಿಸಬೇಕು. ನನಗೆ ತುಂಬಾ ಸಂತೋಷವಾಯಿತು. ನೀವೆಲ್ಲರೂ ನನ್ನನ್ನು ಆಶೀರ್ವದಿಸಿ. ನಾನು ಈಗ ನಟನೆಯನ್ನ ಕಲಿತು ನಂತರ ಚಲನಚಿತ್ರಗಳಲ್ಲಿ ಕೆಲಸ ಮಾಡಲಿದ್ದೇನೆ ಎಂದಿದ್ದಾರೆ. ಮೊನಾಲಿಸಾ ಲಕ್ಷಾಂತರ ರೂಪಾಯಿ ಪಡೆದಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದವರು ಸುಳ್ಳು ಹೇಳಿದ್ದಾರೆ. ಸಯೋಜ್ ಮಿಶ್ರಾ ಜಿ ನನ್ನ ಮನೆಗೆ ಬಂದಿದ್ದಾರೆ. ಮೂವಿಗೆ ಸೈನ್ ಮಾಡಿದ್ದೇನೆ. ನೀವೆಲ್ಲರೂ ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದಿದ್ದಾರೆ. ಈ ಮೊನಾಲಿಸಾ ಮಧ್ಯಪ್ರದೇಶದಿಂದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಬಂದಿದ್ದಳು. ಆದ್ರೆ ಈಗ ಆಕೆಯ ಫೋಟೋಗಳು ಹಾಗೂ ವಿಡಿಯೋಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಿವೆ. ಯುವತಿ ಯಾರು ಮತ್ತು ಆಕೆಯ ಇತಿಹಾಸದ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಳಲು ಜನರು ಬಯಸುತ್ತಿದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯ ಬಗ್ಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದ ಮೊನಾಲಿಸಾ ರುದ್ರಾಕ್ಷಿ ಮಾರಾಟ ಮಾಡುವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆಕೆಯ ನೀಲಿ ಕಣ್ಣುಗಳು ಮತ್ತು ಸರಳತೆಯಿಂದಾಗಿ ಜನರು ಅವಳನ್ನ ಮೊನಾಲಿಸಾ ಎಂದು ಕರೆಯಲು ಪ್ರಾರಂಭಿಸಿದರು. ಮೊನಾಲಿಸಾ ಅವರ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ಜಾತ್ರೆಗೆ ಬಂದ ಜನರ ಗಮನ ಸೆಳೆದಿದೆ. ಸ್ನೇಹಿತರೆ, ಮೊನಾಲಿಸಾಳ ಈ ಅದೃಷ್ಟದ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.